ಹರೇ ಕೃಷ್ಣ ಆತ್ಮೀಯರೇ ನಮಸ್ಕಾರ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾಳೆ ಗಂಗಾವತಾರ ದಶಹರ, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿಯಂದು ಗಂಗಾವತಾರವಾದ ದಿವಸ. ಎಲ್ಲರಿಗೂ ಗೊತ್ತಿರಬಹುದು, ಭಗೀರಥನ ಕಠಿಣ ಪ್ರಯತ್ನದಿಂದ ಗಂಗೆಯು ಧರೆಗಿಳಿದು ಬಂದಿದ್ದು, ಶಿವನು ಜಟೆಯಲ್ಲಿ ಬಂಧಿಸಿದ್ದು, ಈ ಎಲ್ಲ ಕತೆ ತಿಳ್ಕೊಂಡಿರ್ಬೋದು. ಈಗ ನಾಳಿನ ದಿನ ಏನೇನೆಲ್ಲ ಮಾಡಿ ಪುಣ್ಯ ಗಳಿಸಬಹುದು ಅಂತ ನೋಡೋಣ. ನಾಳೆ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಒಂದೇ ಒಂದು ಬಿಳಿ ಹೂ ಇರಿಸಿದರೂ ಸಾಕು. ಯಾಕಂದರೆ ಗಂಗೆ ಶಿವನ ಜಟೆಯಲ್ಲಿರೋದು, ಗಂಗೆಗೆ ಬಿಳಿ ಹೂವನ್ನು ಅರ್ಪಿಸಿದರೆ ಒಳ್ಳೆಯದು. ದಶಹರ ಅಂದರೆ 10 ಥರದ ಪಾಪವನ್ನು ಕಳೆದುಕೊಳ್ಳಲು ಸುಸಂದರ್ಭ. ಹಾಗಾಗಿ ನಾಳೆ ಏನು ಮಾಡಿದರೂ 10ರ ಸಂಖ್ಯೆಯಲ್ಲಿ ಮಾಡಿದರೆ ಒಳ್ಳೆಯದು. 10 ಸಜ್ಜನರಿಗೆ ದಾನ ಮಾಡಬಹುದು. ನಮ್ಮ ಪರಂಪರೆಯಲ್ಲಿ ನಮಗೆ ವರ್ಷಕ್ಕೆ ಇಂಥ ಪರ್ವಕಾಲಗಳು ಆಗಾಗ ಬರೋದರಿಂದ ಸುಲಭ ರೀತಿಯಲ್ಲಿ ಪುಣ್ಯ ಸಂಪಾದನೆ ಆಗುತ್ತೆ. ಇದೆಲ್ಲವನ್ನೂ ಮಾಡ್ತಾ ಇದ್ದರೆ ಪಾಪಗಳು ಹೆಚ್ಚಾಗೋಕ್ಕೆ ಸಾಧ್ಯವೇ ಇರೋದಿಲ್ಲ. ಸ್ಟಾಕ್ ಕ್ಲಿಯರೆನ್ಸ್ ಅಂತಾರಲ್ಲ, ಮತ್ತೆ ಮತ್ತೆ ಮಾಡ್ತಾ ಇದ್ದರೆ ಒಂದೇ ಸಲ ಬರೋ ದೊಡ್ಡ ದೊಡ್ಡ ಆಘಾತಗಳು, ಅಪಘಾತಗಳು ಸಣ್ಣ ಪ್ರಮಾಣದಲ್ಲಿ ಬಂದು ಹೋಗುತ್ತೆ. ಮತ್ತು ಎಲ್ಲರೂ ಲಕ್ಷಗಟ್ಟಲೆ ಹಣ ಸುರಿದು ಹೋಮ ಯಜ್ಞ ಮಾಡೋಕ್ಕೆ ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಮನುಷ್ಯರು ದೊಡ್ಡ ದೊಡ್ಡ ಪಾಪ ಮಾಡಿ ದೊಡ್ಡ ದೊಡ್ಡ ಹೋಮ ಮಾಡಿಸ್ತಾರೆ. ಚಿನ್ನದ ಕಿರೀಟ, ವಜ್ರದ ಕಿರೀಟ ಎಲ್ಲ ಕೊಡ್ತಾರೆ. ಆದರೆ ಅದ್ಯಾವುದು ಸಾಧ್ಯವಿಲ್ಲದವರು ಏನು ಮಾಡೋಣ ಅಂತ ಪ್ರಶ್ನೆ ಹಲವರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮಂಥವರು ತಿಂಗಳಲ್ಲಿ ಬರುವ ವಿಶೇಷ ತಿಥಿ, ವಿಶೇಷ ಪರ್ವಕಾಲ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಏಕಾದಶಿಗೆ ವಿಶೇಷ ವ್ರತ, ಪೂಜೆ, ಅನುಷ್ಠಾನ, ಆರಾಧನೆ ಮಾಡ್ತಾಯಿದ್ರೆ ಸ್ವಲ್ಪ ಸ್ವಲ್ಪ ಪುಣ್ಯ ಒಟ್ಟು ಮಾಡಿ ಇಡಬಹುದು. ನಂತರ ಏನೇ ಸಮಸ್ಯೆ ಬಂದರೂ ಪರಮಾತ್ಮ ನಮಗೆ ಜ್ಞಾನ, ಶಕ್ತಿ ಕೊಟ್ಟು ಸಮಸ್ಯೆ ಬಗೆಹರಿಸ್ತಾನೆ. ಹಾಗಾಗಿ ನಮ್ಮಿಂದ ಇಂಥ ಸಂದರ್ಭ ಬಂದಾಗ ಏನೇನೆಲ್ಲ ಸಾಧ್ಯವಾಗುತ್ತೋ ಅಷ್ಟನ್ನೂ ಮಾಡಿದರೆ ಒಳ್ಳೆಯದಲ್ವಾ. ಈ ದಿನ ಬೇಕಾದ 10 ಯೋಗಗಳಲ್ಲಿ 8 ಯೋಗ ಕೂಡ ಬಂದುಬಿಟ್ಟಿದೆ. ವಿಶೇಷ ದಿವಸ. ನಾಳೆ ಬೆಳಿಗ್ಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಏನಮ್ಮ, ನಾವೇನು ಕಾಶಿಯಲ್ಲಿ ಪ್ರಯಾಗದಲ್ಲಿದ್ದೇವಾ ಅಂತ ನೀವು ಕೇಳಬಹುದು. ಇಲ್ಲ, ಗೊತ್ತು. ನಾವೆಲ್ಲರೂ ಯಾವಾಗ ಅಂದರೆ ಆವಾಗ ಗಂಗಾ ಸ್ನಾನ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇಲ್ಲೇ ನಮಗೆ ಯಾವುದಾದ್ರೂ ನದಿ ಹತ್ತಿರ ಇದ್ದರೆ ಅಲ್ಲಿ ಹೋಗಿ ಸ್ನಾನ ಮಾಡಬಹುದು. ಕಾವೇರಿ, ಕಪಿಲೆ, ತುಂಗೆ, ಭದ್ರೆ ಈ ನದಿಗಳಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಗಂಗಾ ಜಲ ಇಟ್ಕೊಂಡಿರ್ತೀವಲ್ವ, ಅದನ್ನೇ ಸ್ವಲ್ಪ ಸ್ನಾನದ ನೀರಿಗೆ ಹಾಕಿ, ಅದು ಇಲ್ವಾ ಗಂಗಾ 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 ಅಂತ ಇರೋ ನೀರಿಗೆ ನಮಸ್ಕರಿಸಿ ಗಂಗೆಯನ್ನು ಸ್ಮರಿಸಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಸ್ನಾನ ಮಾಡಿ, ನಂತರ ಒಂದು ತಂಬಿಗೆ ಅಂದರೆ ಕಲಶದಲ್ಲಿ ನೀರು ತುಂಬಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಧೂಪದೀಪ ನೈವೇದ್ಯ ಮಾಡಿ ಪೂಜಿಸಿ, ಮತ್ತು ಭಗವದ್ಗೀತೆ 6 ಅಧ್ಯಾಯವನ್ನು ಪಾರಾಯಣ ಮಾಡಿ. ಇದರಿಂದ ಕೂಡ ಗಂಗಾ ಸ್ನಾನದ ಫಲ ಸಿಗುತ್ತೆ. ಮೊದಲೇ ಹೇಳಿದ್ನಲ್ಲ, ದಾನ ಮಾಡಿ. ಸಾಧ್ಯವಾದರೆ 10 ಮಂದಿ ಸಜ್ಜನ ಸುವಾಸಿನಿಯರಿಗೆ ಛತ್ರಿ ಅಂದರೆ ಕೊಡೆ, ಪಾದರಕ್ಷೆ ಅಂದರೆ ಚಪ್ಪಲಿ, ಅವರಿಗೆ ಉಪಯೋಗಕ್ಕೆ ಬರುವಂಥ ಪದಾರ್ಥಗಳನ್ನು ದಾನ ಮಾಡಿ. ದೇವರಿಗೆ 10 ವಿಧದ ನೈವೇದ್ಯ ಮಾಡಿ. 10 ಥರದ ಹಣ್ಣು ಸಮರ್ಪಿಸಬಹುದು, 10 ಥರದ ಹೂ ಅರ್ಪಿಸಬೇಕು. ಇದೆಲ್ಲ ಶಾಸ್ತ್ರವನ್ನು ನಂಬದವರು ಮಾಡಬಹುದು. ಯಾಕಂದರೆ ನೀರನ್ನು ನಾವು ಬೇಕಾಬಿಟ್ಟು ಮುಲಾಜಿಲ್ಲದೆ ಉಪಯೋಗಿಸ್ತೀವಲ್ವ, ನದಿಯನ್ನು ಕ್ಲೀನ್ ಮಾಡುವ ಕಾರ್ಯಗಳನ್ನು ಮಾಡಬಹುದು. ಈ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಪ್ರಕೃತಿಯಿಂದ ಯಾವುದೇ ಪರ್ಮಿಷನ್ ತಗೊಳ್ಳದೆ ಎಲ್ಲವನ್ನು ಆರಾಮಾಗಿ ಅನುಭವಿಸ್ತೇವೆ. ಈ ರೀತಿ ಒಂದು ಗ್ರ್ಯಾಟಿಟ್ಯೂಡ್ ಹೇಳೋ ಸಮಯ. ದೀಪಾವಳಿ ಸಮಯದಲ್ಲೂ ಗಂಗಾ ಪೂಜೆ ಮಾಡ್ತೇವೆ. ಆದರೆ ಈ ದಿನ ಗಂಗಾವತಾರವಾದ ದಿನ ಅಂತ ಈ ಎಲ್ಲ ವಿಧಾನದಿಂದ ಪಾಪ ಕಳೆದು ಪುಣ್ಯ ಗಳಿಸುವ ಸುದಿನ. ಬೇಕಾದವರು ಆಸ್ತಿಕರು ಸದುಪಯೋಗ ಪಡೆದುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹರ್ ಹರ್ ಗಂಗೆ, ಹರ್ ಹರ ಮಹಾದೇವ. ರಾಧೆ ರಾಧೆ.
ಹರೇ ಕೃಷ್ಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಂಚಭೂತಗಳಲ್ಲಿ ಒಂದಾದ ಜಲವನ್ನು ನಾವು ನಿತ್ಯವೂ ಸ್ವೀಕಾರ ಮಾಡ್ತೀವಿ, ಉಪಯೋಗಿಸ್ತೀವಿ. ಆದರೆ ಇದೊಂದು ಸುಸಂದರ್ಭ, ಗಂಗಾವತರಣ ದಿನದಲ್ಲಿ ನಾವು ಒಂದು ಧನ್ಯವಾದ ಹೇಳಬೇಕಾಗುತ್ತೆ. ಅದು ನಮ್ಮ ಜೀವನಾಡಿಯಾದಂತಹ ಜಲವಾದಂತಹ ಗಂಗೆಗೆ ಧನ್ಯವಾದವನ್ನು ತಿಳಿಸುವಂತಹ ಒಂದು ದಿನ. ಈ ದಿನ ಎಲ್ಲರೂ ಗಂಗಾ ಪೂಜೆಯನ್ನು ಮಾಡಿ ಗಂಗೆಯ ಅನುಗ್ರಹಕ್ಕೆ ಪಾತ್ರರಾಗಿ, ಅದೇ ರೀತಿ ಜೀವನದಲ್ಲಿ ಅತ್ಯುತ್ತಮ ಕಾರ್ಯಗಳನ್ನು ಮಾಡುವುದನ್ನೆಲ್ಲ ಈ ದಿನವೂ ಕೂಡ ನೀವು ಮಾಡ್ಬೋದು. ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡ್ಬೋದು. ಹೇಳ್ತಾರಲ್ಲ, ಗಂಗಾ ಸ್ನಾನ ತುಂಗಾಪಾನ. ಗಂಗೆಗೆ ಹೋಗಿ ಸ್ನಾನ ಮಾಡಿದವ್ರದ್ದು ಸರ್ವ ಪಾಪ ಪರಿಹಾರ ಹೇಗಾಗುತ್ತೋ ಅದೇ ರೀತಿ ಗಂಗೆಯ ಈ ಪುಣ್ಯ ಸ್ಮರಣೆ ತುಂಬ ವಿಶೇಷವಾದ್ದು. ಎಲ್ಲರೂ ಗಂಗೆನ ಇವತ್ತು ಪೂಜೆ ಮಾಡಿ ಧನ್ಯರಾಗಿ, ಕೃತಾರ್ಥರಾಗಿ. ಅದೇ ರೀತಿ ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.